Hello everyone, welcome to Sanmargaha classes. Fourth question from the Song of Freedom. Next question from the Song of Freedom. How does the poet describe equality in the poem? ಈ ಒಂದು poem ಅಲ್ಲಿ ಕವಿ ಇಕ್ವಾಲಿಟಿಯನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಮಾನತೆಯನ್ನ ಹೇಗೆ ವಿವರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇರುವಂತದ್ದು. ಓಕೆ, the poet declares that all are born equal. So poet ಏನು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಮಕ್ಕಳೇ ಈ ಪೋಯಮ್ ಅಲ್ಲಿ? ಆಲ್ ಆರ್ ಬಾರ್ನ್ ಈಕ್ವಲ್. ನಾವು ಹುಟ್ಟುತ್ತಾನೆ ಎಲ್ಲರೂ ಸಮಾನರು. ಗಾಡ್ ಹ್ಯಾಸ್ ಗಿವನ್ ಈಕ್ವಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಟು ಆಲ್ ಆಫ್ ಅಸ್ ಅಂಡ್ ಈಕ್ವಲ್ ಅಪರ್ಚುನಿಟೀಸ್ ಟು ಆಲ್ ಆಫ್ ಅಸ್, ಇಸಂಟ್ ಇಟ್? ನಮ್ಮೆಲ್ಲರಿಗೂ ಒಂದೇ ರೀತಿಯ ಅವಕಾಶ, ಒಂದೇ ರೀತಿಯ ಗುಣಲಕ್ಷಣಗಳನ್ನ ದೇವರು ಕೊಟ್ಟಿದ್ದಾನೆ. ಸೊ ಆಲ್ ಆರ್ ಬಾರ್ನ್ ಈಕ್ವಲ್, ಎಲ್ಲರೂ ಹುಟ್ಟುತ್ತಾನೆ ಸಮಾನರಾಗಿದ್ದೀವಿ. He emphasizes that lies and deceit are no longer tolerated. ಸುಳ್ಳು ಮತ್ತು ಮೋಸವನ್ನು ಇನ್ಮೇಲೆ ನಾವು ಟಾಲರೇಟ್ ಮಾಡ್ಕೊಳ್ಳೋದಿಲ್ಲ, ಸಹಿಸುವುದಿಲ್ಲ. ಅಂಡ್ ಓನ್ಲಿ ವರ್ಚುವಸ್ ಅಂಡ್ ಗುಡ್ ಪೀಪಲ್ ಆರ್ ನೌ ರೆಸ್ಪೆಕ್ಟೆಡ್. ಕೇವಲ ಒಳ್ಳೆಯ ಜನರು, ಸಮಾನರಾಗಿ ಕಾಣುವಂತಹ ಜನರು ಆಡಳಿತವನ್ನ ನಾವು ಇವಾಗ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಪೋಯಟ್ ಅವರು ಹೇಳ್ತಾ ಇದ್ದಾರೆ. ಓಕೆ, the poet declares that all are born equal. He emphasizes that lies and deceit are no longer tolerated, and he tells that only virtuous and good people are now respected. Okay. Thank you.